ಜ್ಯೋತಿರಿ ಅಂತಂದಾಗ ನಾವು ಈಗ ನೋಡುವಂಥ ಸಂದರ್ಭದಲ್ಲಿ ತುಂಬ ಬೋಲ್ಡಾಗಿ ಇರ್ತಾರೆ, ಯಾವುದೇ ಇನ್ಸಿಡೆಂಟ್ ಬಂದರೂ ಎದುರಿಸ್ತಾರೆ. ಮತ್ತು ಅವರು ಕ್ಯಾರೆಕ್ಟರ್ ವೈಸ್ ಕೂಡ ಅಷ್ಟೇ ತುಂಬ ಬೋಲ್ಡ್ ಆಗಿರುವಂಥ ಒಬ್ಬರು ನಟಿ ಅಂತ ನೋಡ್ತೀವಿ. ಬಟ್ ಹಿಂದೆ ನಾವು ಹೋದಾಗ ಸೀರಿಯಲ್ಗಳಲ್ಲಿ ನೋಡಿದಾಗ ಆ ಜ್ಯೋತಿರಿಯೇ ಬೇರೆ, ಆ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಮೇಡಮ್? ಟ್ರಾನ್ಸ್ಫಾರ್ಮೇಷನ್ ಅವಾಗಲೇ ಆ ಥರದ್ದು ರೋಲ್ ಬಂದಿದ್ರೆ ಮಾಡ್ತಿಲ್ಲ ಏನೋ, ನನಗೆ ಗೊತ್ತಿಲ್ಲ. ಅಂದರೆ ಅವಾಗ ಬಂದಿದ್ದ ಅಂದರೆ ನಮಗೆ ಆ್ಯಕ್ಟರ್ಸ್ಗೆ ಹೆಂಗಿರುತ್ತೆ ಅಂದರೆ ಒಂದು ಪಾತ್ರ ಏನಾದರೂ ಕ್ಲಿಕ್ ಆಯಿತು ಅಂದರೆ ಅದೇ ಬೇಸ್ ಮೇಲೆ ಹೋಗ್ತಿರುತ್ತೆ. ಆ್ಯಂಡ್ ಸೀರಿಯಲ್ನಲ್ಲಿ ನಮಗೆ ಆ ಟೈಪ್ ಆಫ್ ಅವಕಾಶಗಳು ಕಡಿಮೆ ಅಲ್ವಾ. ಸೊ ಆ್ಯಂಡ್ ಬೋಲ್ಡ್ ಅನ್ನೋದಕ್ಕಿಂತ ಹಾರ್ಟ್ಲಿ ನಾನು ಯಾವತ್ತೂ ನಾನು ಟ್ರೆಡಿಷನ್ ಬಿಟ್ಟು ಹೋಗಲ್ಲ. ಐ ಆಮ್ ವೆರಿ 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 ಕಂಫರ್ಟೇಬಲ್ ಇರೋ ಸ್ಯಾರಿ ಆ್ಯಂಡ್ ಸಲ್ವಾರ್ಸ್ ಇರ್ಬೋದು, ಎನಿಥಿಂಗ್. ನಾನು ರೆಗ್ಯುಲರ್ ಲೈಫಲ್ಲಿ ನನ್ನನ್ನು ನೋಡಿದ್ರೆ ಅಲ್ ಬಿ ಅ ನಾರ್ಮಲ್. ಆ್ಯಂಡ್ ಡಿಪೆಂಡ್ಸ್ ಆನ್ ದ ನೆಸೆಸಿಟಿ ಆಫ್ ರೋಲ್. ನಮಗೆ ಯಾವ ಥರದ್ದು ಪಾತ್ರಗಳು ಬರುತ್ತೋ ಅದಕ್ಕೆ ತಕ್ಕಂಗೆ ಹೋಗಬೇಕು. ಆ್ಯಂಡ್ ನಾನು ಏನೂ ಮಾಡಲ್ಲ ಅಂತ ಕೂತ್ಕೊಳ್ತಾ ಇದ್ದರೆ ಇದು ಕಷ್ಟ. ಹಂಗಂತ ನಾನೇನೋ ಅಪರಾಧಗಳು ಮಾಡ್ತಾಯಿಲ್ಲ. ನನ್ನ ವೃತ್ತಿ ಇದು, ಆ ವೃತ್ತಿಗೆ ಏನು ನೆಸೆಸಿಟಿ ಇದೆಯೋ ನನಗೆ ಒಪ್ಪಿಗೆ ಆದರೆ ನಾನು ಅದನ್ನು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು. ಬೋಲ್ಡ್ ಅಂದರೆ ಒಂದು ಡ್ರೆಸ್ ಹಾಕಿದ ತಕ್ಷಣ ಆ ಕ್ಯಾರೆಕ್ಟರೈಸೇಷನ್ ಹೇಳೋದ್ರಲ್ಲಿ ನನಗೆ ಗೊತ್ತಿಲ್ಲ ಯಾರು ಹೆಂಗೆ ಅಂತ. ಸೊ ಅದು ತಪ್ಪು ಅನಿಸುತ್ತೆ. ಈಗ ವಿಲನ್ ರೋಲ್ ಮಾಡಿದ ತಕ್ಷಣ ಅವ್ರ ಲೈಫಲ್ಲೂ ವಿಲನ್ ಆಗೇ ಇರ್ತಾರ ಇಲ್ಲ. ಸೊ ವಜ್ರಮುನಿ ಅವ್ರ ಕಾಲದಿಂದ ವಜ್ರಮುನಿ ಅವ್ರು ತುಂಬ ಸಾಫ್ಟ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಹಂಗಂತ ಕಾಮಿಡಿ ಮಾಡೋರು ರಿಯಲ್ ಲೈಫಲ್ಲಿ ತುಂಬ ಸೀರಿಯಸ್ ಆಗಿರ್ತಾರೆ. ಸೊ ಹಾಗೆ ಅದು ವೃತ್ತಿ, ಅದಕ್ಕೆ ಡಿಪೆಂಡ್ ಆಗಿ ನೀವು ಅವರನ್ನು ಜಡ್ಜ್ ಮಾಡೋದು ತಪ್ಪು. ಸೊ ಮಾಡ್ಕೊಂಡು ಹೋಗೋಣ ಅಷ್ಟೇ, ಜೀವನ ನಡಿಬೇಕು ಅಷ್ಟೇ.